ಗೀತಾ ಅಗ್ರಿ ಸೈನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೀಡ್ಸ್ ಕಂಪನಿಯಿಂದ ಗಂಟು ಹತ್ತಿ ಬೀಜ ಕಲಬುರಗಿಯಿಂದ ರೈತರಿಗೆ ಭಾರಿ ವಂಚನೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ವ್ಯಾಪ್ತಿಗೆ ಬರುವ ವಂದವಳ್ಳಿ ಮತ್ತು ಚಿಂಚರಗಿ ಗ್ರಾಮದ ರೈತರು ಸುಮಾರು 600 ಪ್ಯಾಕೆಟ್ನಲ್ಲಿ ತನ್ವಿ ಸೀಡ್ಸ್ ಹತ್ತಿ ಬೀಜ ರೈತರ ಬೇಡಿಕೆ ಹೆಚ್ಚಾದಂತೆ ತನ್ವಿ ಸೀಡ್ಸ್ ಹತ್ತಿ ಬೀಜದಲ್ಲಿ ಗಂಟು ಬೀಜ ಮಿಕ್ಸ್ ಮಾಡಿ ಮಾರಾಟ. ಸಿರವಾರದಲ್ಲಿರುವ ವಿನಯ್ ಏಜೆನ್ಸಿ ಎಂಬ ಬೀಜ ಮತ್ತು ಕ್ರಿಮಿನಾಶಕ ಅಂಗಡಿಯಲ್ಲಿ ರೈತರು ಹತ್ತಿ ಬೀಜಗಳನ್ನು ಪ್ರತಿಯೊಬ್ಬ ರೈತರು 5 ಪ್ಯಾಕೆಟ್ 10 ಪ್ಯಾಕೆಟ್ 20 ಪ್ಯಾಕೆಟ್ ರಂತೆ ಗೀತಾ ಸೀಡ್ಸ್ ಕಂಪನಿ ತನ್ವಿ ಎಂಬ ಹತ್ತಿ ಬೀಜಗಳನ್ನು ಖರೀದಿಸಿ ತಮ್ಮ ಹೊಲಗಳಿಗೆ ನಾಟಿ ಮಾಡಿ ರೈತರು ಪ್ರತಿ ವರ್ಷದಂತೆ ಕಳೆ ತೆಗೆಯುವುದು, ರಸಗೊಬ್ಬರ ಹಾಕುವುದು, ಕ್ರಿಮಿನಾಶಕವನ್ನು ಸಿಂಪಡಿಸುವುದು ಮಾಡುತ್ತಾ ಬಂದಾಗ 90 ದಿನ ಗತಿಸಿದ್ರೂ 100% ರಲ್ಲಿ 40% ಮಾತ್ರ ಹತ್ತಿ ಗಿಡಗಳಿಗೆ ಹೂವು ಕಾಯಿ ಬರುತ್ತಿದ್ದು, ಇನ್ನು 60% ಗಿಡಗಳು ಹೂವು ಕಾಯಿ ಬಾರದೆ ಅತಿ ಎತ್ತರ ಬೆಳೆದು ನಿಂತಿರುವುದನ್ನು ಗಿಡಗಳನ್ನು ನೋಡಿ ರೈತರು ಕಂಗಾಲಾಗಿ ಅಂಗಡಿ ಮಾಲೀಕನಿಗೆ ವಿಚಾರಿಸಿದಾಗ ಅಂಗಡಿ ಮಾಲೀಕನು ಗೀತಾ ಸೀಡ್ಸ್ ಕಂಪನಿ ಪ್ರತಿನಿಧಿಗಳನ್ನು ಕರೆಸಿ ಹತ್ತಿ ಬೆಳೆಯನ್ನು ತೋರಿಸಿದಾಗ ಕಂಪನಿ ಪ್ರತಿನಿಧಿಯು ನಾನು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮತ್ತು ಕಂಪನಿ ಮಾಲೀಕನಿಗೆ ತಿಳಿಸುತ್ತೇನೆಂದು ಹೇಳಿ ರೈತರಿಂದ ತಪ್ಪಿಸಿಕೊಂಡು ಹೋದವನು ಮತ್ತೆ ರೈತರ ಹೊಲಕ್ಕೆ ಬರ್ತಾ ಇಲ್ಲ. ಫೋನ್ ಮೂಲಕ ಕೇಳಿದ್ರೆ ಹಾರಿಕೆ ಉತ್ತರ ಕೊಡುತ್ತಿದ್ದು, ಇದನ್ನ ನೋಡಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಈಗಾಗಲೇ ಈ ಹಿಂದೆ ಇದೇ ಕಂಪನಿ ಮಾಲೀಕನು ಕಾಳನಾಶಕ ಹತ್ತಿ ಬೀಜ ಮಾರಾಟ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದು, ಅದರಲ್ಲಿ 23 ಜನ ಅಂಗಡಿ ಮಾರಾಟಗಾರರಲ್ಲಿ ರಾಯಚೂರಿನ ಎರ್ರಿದಾತ ಟ್ರೇಡರ್ಸ್ ನಟರಾಜ ತಂದೆ ಷಡಕ್ಷರಿ ಮತ್ತು ನಾಗನಗೌಡ ತಂದೆ ವೀರಭದ್ರಪ್ಪ ಇಬ್ಬರು ಕೂಡ ಪ್ರಕರಣ ಸಿಸಿ ಸಂಖ್ಯೆ 30/22 ರಲ್ಲಿ ಸಿಆರ್ಪಿಸಿ 41/1 ಅಡಿ ಪ್ರಕರಣದಲ್ಲಿ ಇಬ್ಬರು ಭಾಗಿಯಾಗಿದ್ದು ಮತ್ತು ಅಲ್ಕೂರಿನ ವಿಕಾಸ್ ಎಂಟರ್ಪ್ರೈಸಸ್ನ ಎಂಬ ಅಂಗಡಿ ಮಾಲೀಕನಿಗೆ ಎಲ್ಎನ್ ಕಂಪನಿಯ ಮಂತ್ರ ಎಂಬ ಹತ್ತಿ ಬೀಜ ಮಾರಾಟ ಮಾಡಿದ್ದು, ಗುಂಚಳ್ಳಿ ಉಪ್ಪರಹಳ್ಳಿ ಅಲ್ಕೂರು ಗ್ರಾಮದ ರೈತರು ಹತ್ತಿ ಬೀಜ ಖರೀದಿಸಿ ಸರಿಯಾಗಿ ಬೆಳೆ ಬರದೆ ರೈತರಿಗೆ ಮೋಸ ಮಾಡಿ ಅಂಗಡಿ ಮಾಲೀಕರು ಹತ್ತಿ ಬೆಳೆ ನಿನ್ನ ಹತ್ತಿ ಬೀಜದಿಂದ ಸರಿಯಾಗಿ ಬೆಳೆ ಬಂದಿಲ್ಲವೆಂದು ಕಂಪನಿ ಮಾಲೀಕನಿಗೆ ಅಂಗಡಿ ಮಾಲೀಕರು ಕಂಪನಿ ಮಾಲೀಕನಿಗೆ ಹಣ ನೀಡದೇ ಇದ್ದ ಸಂದರ್ಭದಲ್ಲಿ ಅವರ ಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕಿ ತನ್ನ ಹಣ ವಸೂಲಿ ಮಾಡಿಕೊಳ್ಳುತ್ತಿದ್ದು, ಇದೇ ರೀತಿ ಪ್ರತಿ ವರ್ಷ ಅಂಗಡಿ ಮಾಲೀಕರಿಗೆ ಮತ್ತು ರೈತರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ. ಇಂತಹ ಕಂಪನಿ ಮಾಲೀಕನ ಮೇಲೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಮತ್ತು ಪೊಲೀಸ್ ಠಾಣಾ ಅಧಿಕಾರಿಗಳು ಕ್ರಮ ಕೈಗೊಂಡು ನಮ್ಮ ರೈತರ ಹೊಲಗಳಿಗೆ ಭೇಟಿ ನೀಡಿ ಕಂಪನಿ ಮಾಲೀಕನ ಮೇಲೆ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ರೈತರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೃಷಿ ಅಧಿಕಾರಿಗಳು ಕಂಪನಿ ಮಾಲೀಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟರ್ ಗಾರಲ್ದಿನೆ ವೀರನಗೌಡ, ಪ್ರಜಾಪವರ್ ಟಿವಿ, ರಾಯಚೂರು. ಇದು ತನಿವಂದಗೇಸಿ ಊರಾಗ ಬಂದು ಗೀತಾ ಕಂಪನಿಯವ್ರು ಕೊಟ್ಟೋದ್ರಿ ಸರ್. ಕೊಟ್ಟು ಬರೀ ಗೊಟ್ಟು ಗಿಡ ಇದೆ ಸರ್. ಇಲ್ಲಿ ನಮ್ಮೂರಾಗ ಇದು ಮಾಡಿದ್ರಿ, ಏನು ಮಾಡಿದ್ರಿ, ಊರಿಗೆ ಬಂದ್ಗೇಸಿ ಸೆಲೆಬ್ರೇಟ್ ಅಂದ್ಗೇಸಿ ಕೊಟ್ಟೋರಿ ಸರ್. ಹೊಲ ತುಂಬ ಬರೀ ಗೊಟ್ಟು ಗೀಜ್ ಬೆಳೆದ್ಬಿಟ್ಟವ್ರಿ. ಇದಕ್ಕಿಂತ ನನಗಿಂತ 7 ಫೀಟ್ ಎತ್ತರ ಐತೆ ಸರ್ ಗಿಡ. ಉಳಿದಿರೋಲ್ದಾಗ ಇಷ್ಟಿದೆ. ಉಲ್ಟಿ ಊರು ತುಂಬ ತಂದವೆಲ್ಲ ಏನಾದ ಲಾಸ್ ಆಯ್ತು ಸರ್. ಎಷ್ಟು ಪರ್ಸೆಂಟ್ ಕಾಯವ, ಎಷ್ಟು ಪರ್ಸೆಂಟ್ ಇಲ್ಲ? ಕಾಯಿನಿಲ್ಲ ಸರ್, ಬರೀ ನೋಡ್ರಿ ಕಾಯಿ ತರ ಏನಾಗ ಸರ್, ಇದ್ರಂಗ ಸರ್, ಒಂದು ಕಾಯಿನಿಲ್ಲ ಗಿಡದಾಗ. ಕಾಯಿ ಇದ್ರು ಕಾಯಿ ಇದ್ರೆ ಫುಲ್ ಆಗಿ ಸರ್. ಗಿಡ ನೋಡ್ಬೇಕಾರೆ ಎಲ್ಲ ಹೊಡಿತಾ ಇಲ್ಲ ಸರ್. ಇವು ಎಲ್ಎನ್ ಸೀಡ್ಸ್ ಕಂಪ್ನಿ, ಇವು ಹೌದು ಸರ್, ಎಲ್ಎನ್ ಸೀಡ್ಸ್ ಕಂಪ್ನಿ ತನ್ವಿ ಅಂತ. ಸುಮಾರು ಎಷ್ಟು ಪರ್ಸೆಂಟ್? ಒಂದು 70% ಆಗ್ಯದ. 70% ಜಾಸ್ತಿ ಆಯ್ತು ಸರ್. 70% ಬರೀ ಗಂಡು ಬೀಜ ಆಯ್ತು ಸರ್. ಎಷ್ಟು ಎಕರೆ ಇಟ್ಟಿದ್ದು? ಇದು 4 ಎಕರೆ ಸರ್. 4 ಎಕರೆ. ಇದೆಲ್ಲ 4 ಎಕರೆ ಸರ್. ಅಲ್ಲ, ಟೋಟಲ್ ಊರೆಲ್ಲ ಸೇರಿ ಸುಮಾರು ಎಷ್ಟಾಗಿದ್ರು? ಎಷ್ಟು ಎಕರೆ ಇಟ್ಟಿರ್ಬೋದು? ಭಾಳ ಕಂಡುಪಡಿಸಿ ಸರ್. ನಮ್ಮಲ್ಲಿ ಅಂದ್ರೆ ಏನಿಲ್ಲ ಒಂದು 3-4 ಸಾವಿರ ಎಕರೆ ಭೂಮಿ ಅದ ಸರ್ ನಮ್ಗೆ. ಅಲ್ಲ, ಒಂದು 100-150 ಎಕರೆ ಇಟ್ಟಿರ್ಬೋದು ಈ ಊರಾಗ. ಜಾಸ್ತಿ ಆಗ ಸರ್, ಜಾಸ್ತಿ ಆಗ್ಯದ. ಎಲ್ಲ ಬೀಜಗಳು ಹಿಂಗೆ ಆಗ್ಯಾವ. 350-400 ಎಕರೆ ಆಗಿ ನೋಡಿ ಸರ್. ಇದೇ ರೀತಿ ಆಗ್ಯದ. ಇದೇ ರೀತಿ ಆಗಿ ಸರ್. ಈ ಸಂಬಂಧಪಟ್ಟ ಕಂಪ್ನಿಯವ್ರು ಏನಾದ್ರ ಬಗ್ಗೆ ಗಮನ ಹರಿಸಿದ್ರೆ? ಫೋನ್ ಎತ್ತವಲ್ರಿ ಸರ್. ಫೋನ್ ಎತ್ತವಲ್ರಿ ಸರ್. ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ರ, ಇದು ಮಾಡ್ರ. ಇವೇ ಮತ್ತೆ ಎಲ್ಲಿ ಅಂಗಡಿಗೆ ತಂದು ಚಲೋ ಬಂದವ್ ಸರ್. ಎಲ್ಲಸಕ್ಕೆ ನಾವು ತಪ್ಪಂತ ಹೇಳಂಗಿಲ್ಲ. ಬೇರೆ ಕಂಪ್ನಿ ಚಲೋ ಬಂದಾವ, ಬೇರೆ ಕಂಪ್ನಿ ಬಂದವ. ಇವ್ನ ಏನಾದ್ರು ಸ್ವಲ್ಪ ಫೇಲ್ ಆಗಿವೆ ಸರ್. ಇವು ಎಲ್ಲ ಫೇಲ್ ಆಗಿಬಿಟ್ಟ, ಎಲ್ಲ ಗಂಡು ಬೀಜ ಆಗಿಬಿಟ್ಟ. ಎಲ್ಲ ಗಂಡು ಬೀಜ ಆಗಿವೆ ಸರ್. ನಾವು ಹೊಟ್ಟೆ ತಂದಿನಿ ಎಲ್ಲ ಅಂತ ಹೇಳಂಗ ಸರ್. ಅದನ್ನ ಸುಗಪ್ಪನ ಅಂಗಡಿಗೆ ತಂದಿನಿ, ಅದು ಇದಾಯ್ತು ಸರ್. ಚೆನ್ನಾಗಿ ಬಂದು ಸರ್. ಅದು ಇವು ಬೀಜ ಫೇಲ್ ಆಗಿ ಎಲ್ಎನ್ ಸೀಡ್ಸು ತನ್ವಿ ಫೇಲ್ ಆಗಿವೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಸಿದ್ದಪ್ಪ ಚಿಂಚಿರ್ಕ್ ಸರ್.